ಸಮೃದ್ಧ ಬೈಂದೂರು ರಾಷ್ಟ್ರೀಯ ಕೌಶಲಾಭಿವೃದ್ಧಿ ಹಾಗೂ ಅಜಿನೊರಾಹ ಸಂಸ್ಥೆ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಬೃಹತ್ ಉದ್ಯೋಗ ಮೇಳ ಬೈಂದೂರು ಜೆಎನ್ಆರ್ ಸಭಾಂಗಣದಲ್ಲಿ ಸೋಮವಾರ ನಡೆಯಿತು. ಜಪಾನ್, ಚೈನಾ, ಕೊರಿಯಾ, ದುಬೈ ಸೇರಿದಂತೆ ದೇಶ ವಿದೇಶಗಳ ನೂರಾರು ಪ್ರತಿಷ್ಠಿತ ದೈತ್ಯ ಕಂಪನಿಗಳು ಈ ಮೇಳದಲ್ಲಿ ಪಾಲ್ಗೊಂಡು ರಾಜ್ಯದ ಸಾವಿರಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ದೊರಕುವ ಆಶಾಭಾವ ಮೂಡಿದೆ. ಅಂತಾರಾಷ್ಟ್ರೀಯ ಉದ್ಯೋಗ ಮೇಳದಲ್ಲಿ ಸುಮಾರು 7,500ಕ್ಕೂ ಅಧಿಕ ಅಭ್ಯರ್ಥಿಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಕುಂದಾಪುರ, ಬೈಂದೂರು, ಭಟ್ಕಳ, ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಅಭ್ಯರ್ಥಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಇಂತಹದೊಂದು ದೊಡ್ಡ ಮಟ್ಟದ ಉದ್ಯೋಗ ಮೇಳ ಆಯೋಜನೆಗೊಂಡಿರುವುದು ಇದೇ ಮೊದಲು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ BY ರಾಘವೇಂದ್ರ ಅವರು ಅಂತಾರಾಷ್ಟ್ರೀಯ ಮಟ್ಟದ ಬೃಹತ್ ಉದ್ಯೋಗ ಮೇಳವನ್ನು ಉದ್ಘಾಟಿಸಿ ಮಾತನಾಡಿ, ಮಹಾನಗರಗಳಲ್ಲಿ ಆಯೋಜನೆಗೊಳ್ಳುತ್ತಿರುವ ಅಂತಾರಾಷ್ಟ್ರೀಯ ಮಟ್ಟದ ಉದ್ಯೋಗ ಮೇಳ ತಾಲೂಕು ಕೇಂದ್ರ ಮಟ್ಟದಲ್ಲಿ ಆಯೋಜನೆ ಮಾಡುತ್ತಿರುವುದರಿಂದ ಗ್ರಾಮೀಣ ಪ್ರದೇಶದ ಯುವಕರಿಗೆ ವಿದೇಶದಲ್ಲಿ ಉದ್ಯೋಗ ಹೊಂದಲು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಾಗಿದೆ ಎಂದು ಹೇಳಿದರು. ಮತ್ತು ವಿಶೇಷವಾಗಿ 500 ಟಾಪ್ ಕಂಪನೀಸ್ಗಳ ಜೊತೆಗೆ ಟೈ ಅಪ್ ಅನ್ನು ಮಾಡಿಕೊಂಡು ನಿಮಗೆ ಬೇಕಾದಂತ ಒಂದು ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅನ್ನು ಕೂಡ ಕೊಡ್ಲಿಕ್ಕೆ ಈ ಬಜೆಟ್ ಅಲ್ಲಿ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡುವಂತ ಕೆಲಸ ಮಾಡಿ ನಮ್ಮ ನಾರಿ ಶಕ್ತಿಗೆ ವರ್ಕಿಂಗ್ ವುಮೆನ್ ಹಾಸ್ಟೆಲ್ಸ್ ಗಳನ್ನ, ಸ್ತ್ರೀ ಶಿಕ್ಷಣಕ್ಕೆ, ಉದ್ಯೋಗಕ್ಕೆ ಸುಮಾರು 3 ಲಕ್ಷ ಕೋಟಿಯನ್ನ ಈ ಬಜೆಟ್ ನಲ್ಲಿ ಹಣವನ್ನು ಇಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಇವತ್ತು ಪ್ರಪಂಚದಲ್ಲಿ ಕೃಷಿ ಆಧಾರಿತ ಉದ್ಯೋಗ ಸುಮಾರು 73% ಇದ್ರೆ ಪ್ರೈವೇಟ್ ಸೆಕ್ಟರ್ ನಲ್ಲಿ ಸುಮಾರು 20-22% ಪ್ರೈವೇಟ್ ಸೆಕ್ಟರ್ ಆದರೆ ಓನ್ಲಿ 3-4% ಮಾತ್ರ ಗವರ್ಮೆಂಟ್ ಸೆಕ್ಟರ್ ನಲ್ಲಿ ಉದ್ಯೋಗನ ಮಾಡ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಸರ್ಕಾರಿ ನೌಕರಿನ ಬೇಕು ಅಂತೇಳಿ ಕಾಯ್ಕೊಳ್ಳದೆ ನಿಮ್ಮಲ್ಲಿರುವಂತ ಕೌಶಲ್ಯವನ್ನ ವೃದ್ಧಿಸುವಂತ ಮುಖಾಂತರ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ವತಿಯಿಂದ ಎಲ್ಲದೂ ಕೂಡ ಮಾಡ್ತಾ ಇದ್ದಾರೆ. ಅಜಿನೊರಾಹ ಮಾರ್ಕೆಟಿಂಗ್ ಡೈರೆಕ್ಟರ್ ಅಜಿವೋ ಅಗಸ್ಟಿನಾ ಮಾತನಾಡಿ, ಕಳೆದ 10 ವರ್ಷಗಳ ಅವಧಿಯಲ್ಲಿ ಇಂತಹದೊಂದು ದೊಡ್ಡ ಉದ್ಯೋಗ ಮೇಳ ಆಯೋಜನೆ ಮಾಡುತ್ತಿರುವುದು ಇದೇ ಮೊದಲು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉದ್ಯೋಗವನ್ನು ಪಡೆದುಕೊಳ್ಳಲು ಈ ಒಂದು ಉದ್ಯೋಗ ಮೇಳ ಯುವ ಜನತೆಗೆ ಬಹಳಷ್ಟು ಪ್ರಯೋಜನಕಾರಿಯಾಗಲಿದೆ ಎಂದರು. Today is a blessed day for Ajinnora. Conducted one of the biggest seminar in the history of last 10 years. I am always proud the moment we get an opportunity to launch in the entire Karnataka to reach the opportunities in the world wide. It's the mission of Government of India. I think you know that there is a census happened in the International Labour Council. They are confirmed that a total number of international vacancy, 25 crores, demand for youngsters in different parts of the world as a labor type or skill job, and all the countries they are looking for to India to get these youngsters with the skilled labor and international language facility. And I promise you, NSTC and Ajinnora will support you for this, and I need your all support to reach these facilities in international level. And the entire team, INISA and the entire team, Japan, all the teams are ready to support you. I need your support again and again. Thank you very much. Japan, konnichiwa. I've been asked to come in this suit, but believe me, in Japan, not too many people are wearing suits. But I've been asked from my host to wear a suit, so I am very sorry. Probably it looks very warm. I thank all of our hosts for inviting us and to this occasion to promote Japan. I'm also honored to be along with our distinguished guests. Thank you very much for this occasion. I hope I can contribute a little to explain about Japan, paint a little picture, so that to maybe address the opportunities that are there and available, and then hopefully you will select Japan as opposed to the other countries. Well,
Well, it is reported that the Japanese government says there's between 800,000 to 1 million jobs that is necessary to be filled by foreign workers. That's a lot of number, between 2024 to 2028. So, and in this case, it's many industries, not only healthcare, but in many industries. So, whatever your liking to your career, there is a opportunity there. So, please consider that. However, Indians have competition from other countries. We are latecomers in a sense. Because other countries like Vietnam, Cambodia, other Southeast Asian countries have come to Japan 10, 15 years ago. Chinese, Vietnamese, so their number is staggering amount. 500,000, 800,000 people are in Japan now. Whereas from India, there's less than 1% of the foreign workers. There's still a very, very small amount, but you need not worry because each of those countries have a little problem here and there. Whereas India is a democracy, Vietnam is a communist country. Some places you have to pray 6, 7 times. All have a good and bad with that society. So we need not worry. We should try to make an effort to come to Japan. So why do we need, so hopefully Ajinora will help us in achieving this. So why do we need workers in Japan? Because it's an aging society. Like Germany, it's an aging society. We don't marry that much anymore. So birth rates are very, very low. That's why we need a lot of workers. They say about wages. Today you had an explanation about German wages compared to Japanese wages. The 1.8 lakh or, in Germany it's 4 lakh or something much higher than Japan. But you must understand that you have to also consider the standard of living. Japanese standard of living, while rents are high or certain things are high, in general it's very low compared to Germany or any other country. So when you come to Japan and work, even at a lower salary, your take-home pay is better. So you must consider that into your career opportunity as part of the consideration. Although, like every one of my colleagues has said, it's safe. You can ಅಧ್ಯಕ್ಷತೆ ವಹಿಸಿದ್ದ ಬೈಂದೂರು ಕ್ಷೇತ್ರದ ಶಾಸಕ ಗುರುರಾಜ್ ಗಂಟಿಹೊಳೆ ಅವರು ಮಾತನಾಡಿ, ಬೈಂದೂರು ಕ್ಷೇತ್ರದ ಭಾಗದ ಯುವಕರಿಗೆ ಹೆಚ್ಚಿನ ಅನುಕೂಲ ಆಗಲಿದೆ ಎನ್ನುವ ಮನೋಭಾವದೊಂದಿಗೆ ಇಂತಹದೊಂದು ಬೃಹತ್ ಉದ್ಯೋಗ ಮೇಳವನ್ನು ಎಲ್ಲರ ಸಹಕಾರದಿಂದ ಆಯೋಜನೆ ಮಾಡಲಾಗಿದೆ ಎಂದರು. 10,000 ಜನರ ಹತ್ರ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇನ್ನೆಲ್ಲೋ ಮಂಗಳೂರಲ್ಲೋ ಬೆಂಗಳೂರಲ್ಲೋ ಮಾಡುವುದು ಬೇರೆ. ಬೈಂದೂರಲ್ಲಿ ಮಾಡುವಾಗ ಅದರ ವ್ಯವಸ್ಥೆ ಹಿಂದೆ ಮುಂದೆ ಆಲೋಚನೆ ಮಾಡುವಾಗ ಮಧ್ಯೆ 10 ಸರ್ತಿ ಆಲೋಚನೆ ಬಂದಿತ್ತ, ಬೇಕಿತ್ತ ಬೇಡದ ಅಂತ ಹೇಳಿ. ಆದ್ರೆ ಒಂದು ವಿಷಯ ಅಂತ ಕೇಳಿದ್ರೆ ಇದೊಂದು ಮಾಡದೇ ಇದ್ರೆ ಹಿಂಗಿಂದ ಆಗುವುದೇ ಇಲ್ಲ. ಈ ಜಪಾನಿನವ್ರು ಬಂದ್ಕೊಂಡು ಬೈಂದೂರಿಗೆ ಬಂದೆಲ್ಲ ಒಂದ್ ಮಧ್ಯೆ ಕೂಕಣಕ್ ಅಂತೇಳಿ ಮಾಡ್ಕಿದ್ರೆ ಅದು ಯಾವ್ದು ಹಿರಿ ಮಾಡಕಂತ ಹೇಳಿ ನಮಗೂ ಅಂದಾಜಿಲ್ಲ. ಆದ್ರೆ ಯಾವುದೋ ಒಂದು ದೇವರ ಆಶೀರ್ವಾದದಲ್ಲಿ ಈ ಕಾರ್ಯಕ್ರಮ ಇಲ್ಲಿವರೆಗೆ ಬಂದಿದೆ. ಆ ಜಪಾನ್ನವರು ಮತ್ತೊಂದು ದೇಶದವರು ಇಲ್ಲಿ ಬಂದು ಕೂತ್ಕೊಂಡು ಬೈಂದೂರಿನಲ್ಲಿ ಈ ರೀತಿ ಉದ್ಯೋಗನ ಆಯ್ಕೆ ಮಾಡುವಂತದ್ದು ಒಂದು ರೀತಿ ನಮಗೂ ಸಹಿತ ಕನಸಿನ ಮಾತೆ ಆಗಿದೆ. ಅದೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೊರಟ ಆ ದಿನದಿಂದ ಇವತ್ತಿನವರೆಗೂ ಕಾಣ್ತಾ ಇರಬಹುದು 100 ಜನ ಕಾರ್ಯಕರ್ತರು ಒಳಗೆ ಹೊರಗೆ ಎಲ್ಲ ಕಡೆಯಲ್ಲಿದ್ದಾರೆ. ಕಾರ್ಯಕರ್ತರ ಅಂದ ತಕ್ಷಣ ರಾಜಕೀಯ ಚಟುವಟಿಕೆ ಮಾಡ್ಲಿಕ್ಕೆ ಇದೆಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ಬರ್ಬೋದು. ಅದು ನಮ್ಮ ಪ್ರಶ್ನೆ ಇರುವುದು, ಸಂಸದರೇನು ಹೇಳಿದ್ರು, ಶಾಸಕರೇನು ಆಲೋಚನೆ ಮಾಡಿದ್ರು ಅಂದ ತಕ್ಷಣ ಬ್ಲೈಂಡ್ ಆಗಿ ಅದರ ಬೆನ್ನಿಗಿದ್ದು ಒಟ್ಟು ಫೈನಲಿ ಬೈಂದೂರಿಗೆ ಒಳ್ಳೇದಾಗ್ತಲ್ದ, ಬೈಂದೂರಿಗೆ ಹೆಸರು ಬರ್ತಲ್ದ ಅಂಬಂತ ಭಾವನೆಯಿಂದ ಕೆಲಸ ಮಾಡುವವರ ಆ ಕಾರ್ಯಕರ್ತರನ್ನ ಎಷ್ಟು ಹೃದಯದಿಂದ ನೆನೆಸಿದ್ರು ಸಾಕಾಗೋದಿಲ್ಲ. ವಿವಿಧ ಕಂಪನಿಗಳ ಮುಖ್ಯಸ್ಥರು ವೆಂಕಟೇಶ ಕಿಣಿ, ಕೃಷ್ಣಪ್ರಸಾದ್ ಅಡ್ಯಂತ್ಯಾಯ, ಶಿವಮೊಗ್ಗ ಬಿಜೆಪಿ ಜಿಲ್ಲಾಧ್ಯಕ್ಷ ಮೇಘರಾಜ್ ಉಪಸ್ಥಿತರಿದ್ದರು. ಬಿಎಸ್ ಸುರೇಶ್ ಶೆಟ್ಟಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುಬ್ರಹ್ಮಣ್ಯ ನಿರೂಪಿಸಿದರು.